ವಿರೋಧ ಪಕ್ಷದಿಂದ ಬೆಂಬಲ ಕೂಡ ಸಿಗುತ್ತೆ ಈ ಸಂದರ್ಭದಲ್ಲಿ ಸರ್, ಈ ಹೋರಾಟಕ್ಕೆ ವಿರೋಧ ಪಕ್ಷದ ಬೆಂಬಲ ಮತ್ತು ರೈತರ ಪರ ಬೆಂಬಲ, ಕನ್ನಡ ಪರ ಹೋರಾಟದ ಬೆಂಬಲ, ಎಲ್ಲ ವಿದ್ಯಾರ್ಥಿಗಳು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಎಲ್ಲರೂ ಈ ಹೋರಾಟಕ್ಕೆ ಬಂದು ಭಾಗವಹಿಸಿದ್ದಾರೆ. ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬರ ಮನೆಗೂ ಇರೋಂಥ ಕಷ್ಟ. ಇದು ವಿದ್ಯಾರ್ಥಿಗಳು ಸುಮಾರು ನಮ್ಮ ರಾಜ್ಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಹೋಗ್ತಾ ಇದ್ದಾರೆ ಸರ್. ಈ ಸರ್ಕಾರ ಬರೋದಕ್ಕೆ ಮೊದಲು ಅಂದರೆ ಏನು 2.5 ಲಕ್ಷ ವೇಕೆನ್ಸಿ ಇತ್ತು ಸರ್. ಅವಾಗ 1 ವರ್ಷದಲ್ಲಿ ನಾವು 1 ಲಕ್ಷ ವೇಕೆನ್ಸಿ, ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಇವರು 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಈಗ ಪ್ರಸ್ತುತ 43 ಇಲಾಖೆಯಿಂದ 2,84,000 ವೇಕೆನ್ಸಿ ಖಾಲಿ ಹುದ್ದೆಗಳಿದ್ದಾವೆ. ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಬೃಹತ್ ಮಟ್ಟದ್ದು, ಮತ್ತು ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ. ಬೆಳಗಾವಿಯಲ್ಲಿ ಸೆಷನ್ ನಡೀಬೇಕಾದ್ರೆ ಅವಾಗ ಸಿದ್ದರಾಮಯ್ಯ ಸರ್ ಅವ್ರಿಗೂ ಭೇಟಿ ಮಾಡಿ ಅವರು ಇನ್ನೇನು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಇವರು ಪ್ರಾಬ್ಲಮ್ಸ್ ಇರೋದು ಲೆಜಿಸ್ಲೇಟಿವ್ ಸರ್. ಇವರು ಜುಡಿಷರಿ ಮೇಲೆ, ಕೋರ್ಟ್ ಮೇಲೆ ಹಾಕ್ತಾರೆ. ಕೋರ್ಟು ಯಾವುದೇ ಕಾರಣಕ್ಕೂ ಯಾವುದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡಲ್ಲ ಸರ್. ಇವರು ಮಾಡ್ತಾ ಇರೋದು ಲೆಜಿಸ್ಲೇಟಿವ್ ಮಿಸ್ಟೇಕ್ಸ್. ಇದು ಇವರು ರಿಸರ್ವೇಷನ್ಸ್ ಇರ್ಬೋದು, ಇವಾಗ ಇಂಟರ್ನಲ್ ರಿಸರ್ವೇಷನ್ನು, ಮೀಸಲಾತಿ ಇರ್ಬೋದು, ಯಾವುದೇ ವಿಚಾರ ಆದ್ರೂ ಇವರು ಸರ್ಕಾರದ ತಪ್ಪು ಸರ್. ಸರ್ಕಾರ ಬೇಕು ಅಂತ ಮಾಡ್ತಾ ಇದೆ ಅಂತ ಅನ್ಸ್ಬಿಡುತ್ತೆ. ಹಂಗಾಗಿ ಈ ಕೂಡಲೇ ನಮಗೆ ಏನು ರೆಕ್ರೂಟ್ಮೆಂಟ್, ನಾನು ಮೊನ್ನೆ ಲಾಸ್ಟ್ ಟೈಮ್ ಭೇಟಿ ಮಾಡಿದಾಗ 56,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದರೆ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ. ಬರೀ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಆಗಲ್ಲ ಸರ್. ಇಲ್ಲಿ ಎವ್ರಿ ಇಯರ್ ಸುಮಾರು 5 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಅದು ಈ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಹೋರಾಟ ಮಾಡ್ತಾ ಇರೋ ಉದ್ದೇಶನೇ ಇದೆ ಸರ್. ಇವತ್ತು ವಿದ್ಯಾರ್ಥಿಗಳು ಓದಿ ಒಂದು PSI ಆಗಿ, AC ಆಗಿ, ತಹಸೀಲ್ದಾರ್ ಆಗಿ, ಇಲ್ಲಾಂದರೆ ಅವರು ಏನು ಒಂದು ಗೌರ್ಮೆಂಟ್ ಸಮಾಜ ಸೇವೆ ಮಾಡಬೇಕಾಗಿರೋಂಥ ಪರಿಸ್ಥಿತಿಯಲ್ಲಿ ಅವರು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡಿಕೊಂಡು, ಝೊಮ್ಯಾಟೊ, ಸ್ವಿಗ್ಗಿ ಮತ್ತು ಕ್ಯಾಟ್ರಿಂಗ್ ಕೆಲಸ ಮಾಡಿಕೊಂಡು, ಮತ್ತು ಪಾರ್ಟ್ ಟೈಮ್ ಬೇರೆ ಕೆಲಸ ಮಾಡಿಕೊಂಡು, ಇವತ್ತು ರೋಡ್ ಸೈಡಲ್ಲಿ ಒಂದು ಎಲ್ಲಾದರೂ ಫ್ರೀ ಊಟ ಸಿಕ್ಕಿದ್ರೆ ಅಲ್ಲಿ ಹೋಗಿ ಕ್ಯೂ ಅಲ್ಲಿ 1000 ಜನ ಹೋಗಿ ನಿಂತ್ಕೊಂಡು ಊಟ ಮಾಡೋ ಅಂಥ ಪರಿಸ್ಥಿತಿಗೆ, ಇಷ್ಟೆಲ್ಲ ಕಷ್ಟ ಆಗೋಂಥ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ತೊಗೊಂಬಂದಿರೋದು ಸರ್ಕಾರ ಸರ್. ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ, ಈ ವಿದ್ಯಾರ್ಥಿಗಳ ನೋವು ಏನಿದೆ, ವಿದ್ಯಾರ್ಥಿಗಳ ಕಷ್ಟ ಏನು ಅನುಭವಿಸ್ತಿದ್ದಾರೆ, ಯಾವ ವರ್ಗದವರು ಇಷ್ಟು ಕಷ್ಟ ಅನುಭವಿಸ್ತಾ ಇಲ್ಲ ಸರ್. ವಿದ್ಯಾರ್ಥಿಗಳ ಕಷ್ಟ, ಈ ವಿದ್ಯಾರ್ಥಿಗಳ ಕಷ್ಟ, ಈ ಒಂದು ಕರ್ಮ ಏನಿದೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಬಿಡಲ್ಲ. ಅದು ನಿಮಗೆ ಈ ಕರ್ಮ, ಈ ಶಾಪ ತಟ್ಟೆ ನಾನು ಹೇಳ್ತೀನಿ. ಅದರೊಳಗಡೆ ನೀವು ಎಚ್ಚೆತ್ಕೊಂಡು ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ನೀವು ಕೋರ್ಟ್ ಮೇಲೆ ಹೇಳೋಕೋಬೇಡಿ. ಒಳ ಮೀಸಲಾತಿ ಒಳಗೊಂಡಂತೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ಕೋರ್ಟಲ್ಲಿ 6% ರಿಸರ್ವೇಷನ್ ನೀವು ಇಶ್ಯೂಸ್ ಇದೆಯಾ, ಆಯ್ತು ಅದಕ್ಕೊಂದು ಬಿಲ್ ಪಾಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೋರ್ಟ್ ಆದೇಶ ಏನು ಬರುತ್ತೋ ಅದ್ರ ಪ್ರಕಾರ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ನಿಮ್ಗೆ ಯಾರಾದರೂ ಹಿಡಿದಿದ್ದಾರಾ? ನೀವು ಏನೇ ಸಮಸ್ಯೆ ಇದ್ದರೂ, ರಾಜ್ಯದ ಮೂಲೆ ಯಾವುದೇ ಸಮಸ್ಯೆ ಆದರೂ ಒಂದೇ ಒಂದು ರಾತ್ರಿಯಲ್ಲಿ ಸರಿಪಡಿಸೋಂಥ ಜವಾಬ್ದಾರಿ ಎಲ್ಲಿದೆ ಅಂತಂದರೆ ಲೆಜಿಸ್ಲೇಟಿವ್ ಇದೆ. ನಿಮ್ಮ ಸರ್ಕಾರಕ್ಕೆ ರಾಜ್ಯದಲ್ಲಿರೋ ಎಲ್ಲ ಪ್ರತಿಯೊಬ್ಬರು ವೋಟರ್ಸ್ ಏನಿದ್ದಾರೆ ನಿಮಗೆ ವೋಟ್ ಹಾಕಿ ಅಧಿಕಾರ ತೊಗೊಂಬಂದಿದ್ದಾರೆ. ನೀವು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತಂದರೆ ನೆಕ್ಸ್ಟು ZP TP ಎಲೆಕ್ಷನ್ ಇರ್ಬೋದು, GBA ಎಲೆಕ್ಷನ್ ಇರ್ಬೋದು, ನೆಕ್ಸ್ಟ್ ಮುಂಬರುವಂತಹ ಗ್ರಾಮ ಪಂಚಾಯತಿ ಇರ್ಬೋದು, ಮೆಂಬರ್ಸ್ ಅಂದರೆ MLC ಎಲೆಕ್ಷನ್ ಇರ್ಬೋದು, ಎಲ್ಲ ಎಲೆಕ್ಷನ್ನು ನಾವೆಲ್ಲ ವಿದ್ಯಾರ್ಥಿಗಳು ಬೈಕಾಟ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಎಲೆಕ್ಷನ್ನು ಇದು ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದರೆ ರಾಜ್ಯದಲ್ಲಿ 20 ಲಕ್ಷ ಅಂತಂದರೆ ಒಬ್ಬ ಸ್ಟೂಡೆಂಟ್ಸ್ಗೆ, ಒಂದು ಕುಟುಂಬ ಅಂತಂದರೆ 5 ಜನ ಫ್ಯಾಮಿಲಿ ಇರುತ್ತೆ. ಕಡಿಮೆ ಅಂತಂದರೆ 1 ಕೋಟಿಯಿಂದ 1,20,00,000 ಜನ ಅವರು ಏನು ಒಂದು ವೋಟರ್ಸ್ ಇದ್ದಾರೆ. ಅಷ್ಟು ಜನ ಬೇರೆಯವ್ರಿಗೆ ಒಬ್ಬರಿಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ಸುಮಾರು 2-3 ಕೋಟಿ ಪಾಪ್ಯುಲೇಷನ್ಸ್ ಇದೆ. ನೀವು ಇವ್ರನ್ನ ಎದುರಾಕೊಂಡು ಯೂತ್ಸು, ನಮ್ಮ ಸಮಾಜ, ನಾವು ದೇಶ ಕಟ್ಟೋಂಥವ್ರು ಯೂತ್ಸು, ನೀವು ಇವ್ರಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತಂದರೆ ನೀವು ದೇಶ ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀರಾ? ನಮ್ಮ ರಾಜ್ಯ ಹೆಂಗೆ ಬೆಳಿಬೇಕು? ನಮ್ಮ ದೇಶ ಬೆಳಿಬೇಕಂತಂದರೆ ಯೂತ್ನ ತುಂಬ ಇಂಪಾರ್ಟೆಂಟ್ ಕನ್ಸಿಡರ್ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಎಕ್ಸಾಮ್ ಬರೆದ್ರು KPSCಗೆ 5 ವರ್ಷ ಡಿಲೇ ಮಾಡ್ತಾರೆ. ಹಂಗಾಗಿ ಇದನ್ನೆಲ್ಲ ವಿಚಾರನೂ ರಿಫಾರ್ಮ್ ಆಗಬೇಕು. ಮತ್ತು UPSC ಮಾದರಿ ಥರ ಎಕ್ಸಾಮ್ ಫೀಸ್ ಇರಬೇಕು. ಎಕ್ಸಾಮ್ ಫೀಸ್ ಇವತ್ತು ಯುವಕರು ಒಂದೊಂದು ತಿಂಗಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿರೋದೆಲ್ಲ ಎಕ್ಸಾಮ್ ಫೀಸ್ ಕಟ್ಟೋಂಥ ಪರಿಸ್ಥಿತಿ ಬಂದಿದೆ. 750 ರೂಪಾಯಿ ಇದೆ. ಅದೇ UPSC ಬರೀ 100 ರೂಪೀಸ್ ಇದೆ ಸರ್. ಇದನ್ನೆಲ್ಲ ಓವರಾಲ್ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಹೋರಾಟ ರಾಜ್ಯದಲ್ಲಿ ನೇಮಕಾತಿ ಪ್ರಾರಂಭ ಆಗೋವರೆಗೂ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಸರ್. ಪ್ರತಿ ಜಿಲ್ಲೆಯಲ್ಲೂ ನಾವು ಉಗ್ರವಾದ ಅಂದರೆ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಎಲ್ಲಿವರೆಗೂ ಅಂದರೆ ನೀವು ಸರ್ಕಾರ ನೇಮಕಾತಿ ಏನು ಪ್ರಾಮಿಸ್ ಮಾಡಿದ್ದೀರಾ ಆ ಪ್ರಾಮಿಸ್ನ ನೀವು ಫುಲ್ಫಿಲ್ ಮಾಡೋವರೆಗೂ, ಮತ್ತು ರಾಜ್ಯದಲ್ಲಿರುವ ಯಾವುದೇ ಮಿನಿಸ್ಟರ್ ಇರ್ಬೋದು, MLA ಇರ್ಬೋದು, ಮತ್ತು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಥಿಂಕ್ ಬಿಫೋರ್ ಯು ವಾಟ್ ಯು ಸೇ. ಅಂದರೆ ಒಂದು ಸತಿ ಹೇಳ್ಬೇಕಾದ್ರೆ ನೀವು 100 ಸತಿ ಯೋಚನೆ ಮಾಡಿ. ಯಾಕೆ ಅಂತಂದರೆ ಆ ಮಾನ್ಯ ಶಿಕ್ಷಣ ಸಚಿವರು ಸರ್ ನಿಜವಾಗ್ಲೂ ಅವ್ರ ಹತ್ರ ಹೋಗ್ಬೇಕಾದ್ರೆ ನೆಕ್ಸ್ಟ್ ಯಾರೋ ನೀವು ಮಾಧ್ಯಮದವರು ಅವ್ರ ಹತ್ರ ಬೈಟೆ ತೊಗೊಂಬಿಡಿ ಸರ್, ಬರೀ ಸುಳ್ಳು ಹೇಳ್ತಾರೆ. ಅವ್ರು ಬಂದು 3 ವರ್ಷದಿಂದ ಒಂದೇ ಒಂದು ಸಿಂಗಲ್ ಜಾಬು, ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ. ಒಬ್ಬರಿಗೆ ಅವರು ಜಾಬ್ ಅಂದರೆ ಕೆಲಸ ಕೊಟ್ಟಿಲ್ಲ, ಗೌರ್ಮೆಂಟ್ ಜಾಬ್ ಕೊಟ್ಟಿಲ್ಲ. ಅವರು 13,000 ವೇಕೆನ್ಸಿ GPST 2022ರಲ್ಲಿ ಈ ಹಿಂದೆ ಇದ್ದಂಥ ಸರ್ಕಾರ ಫಿಲ್ ಮಾಡಿರೋದು. ಇವರು ನಾನೇ ಫಿಲ್ ಮಾಡಿದ್ದೀನಿ ಅಂತಾರೆ. ಆರ್ಡರ್ ಕಾಪಿ ಕೊಟ್ಟಿರೋದು ಇವರು ಫೈನಲ್ಲಿ. ಆದರೆ
ಈ ರಾಜ್ಯದಲ್ಲಿ ಸುಮಾರು 80,000 ಶಿಕ್ಷಣ ಇಲಾಖೆಯಿಂದ ಖಾಲಿ ಹುದ್ದೆ ಇದೆ. PSTR, GPSTR, HSTR, PU ಲೆಕ್ಚರರ್ದು, ಅಸಿಸ್ಟೆಂಟ್ ಪ್ರೊಫೆಸರು, ದೈಹಿಕ ಶಿಕ್ಷಕರು 18 ವರ್ಷ ಆಗಿದೆ ಸರ್. ದೈಹಿಕ ಶಿಕ್ಷಕರು ನೋಟಿಫಿಕೇಶನ್ ಆಗಿ ಒಂದೊಂದು ನೋಟಿಫಿಕೇಶನ್ ಆಗಿ 7-8 ವರ್ಷ, FD ST ನೋಟಿಫಿಕೇಶನ್ ಆಗಿ 7-8 ವರ್ಷ ಆಗಿದೆ. ಮಾನ್ಯ ಗೃಹ ಸಚಿವರು ಏನು ಹೇಳ್ತಾರೆ, ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ಮತ್ತು ನನಗೆ ಇನ್ನೇನು ಮಾಹಿತಿ ತರಿಸ್ಕೊತೀನಿ. ಬೇರೆ ಏನು ಮಾಹಿತಿ ಏನು ಸರ್, ಬೇರೆ ಪ್ಲಾನೆಟಲ್ಲಿ ಏನಾದ್ರು ತೊಗೊತಾ ಇದ್ದಾರಾ? ಏನೋ ಸ್ಯಾಟಲೈಟ್ ಕಳಿಸ್ಬಿಟ್ಟು ಏನು ಸರ್ ಮಾಹಿತಿ ತರಿಸ್ಕೊಳೋದು ಅಂದರೆ? ಏನು ಇಲಾಖೆ ಏನಾದರೂ ಫಾರಿನಲ್ಲಿ ಇದೆಯಾ? ಕರ್ನಾಟಕದಲ್ಲೇ ಇರುತ್ತಲ್ಲ ಸರ್. ಏನು ಮಾಹಿತಿ ಬೇಕು ಹೇಳಿ? ಸುಮ್ಮನೆ ಕುತ್ಕೊಂಡು ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಲ್ಲ ಮಾಹಿತಿನೂ. ಸರ್ ಸಂಗೀತ ಟೀಚರ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಯಾವುದು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಕಂಪ್ಯೂಟರ್ ಆಪರೇಟರ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲೇ ಸರ್, ನೀವು ಯಾವುದೇ ಇಲಾಖೆಗೆ ಹೋಗಿ, ಸರ್ಕಾರಿ ಇಲಾಖೆಗೆ 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಆ ಪರಿಸ್ಥಿತಿಗೆ ತಗೊಂಡಿರೋದು ಸರ್ಕಾರ. ಇವರು ಬರೀ ಸರ್ ಫ್ರೀ ಬೀಸ್ ಕೊಡಬೇಕನ್ನೋದ್ರೆ ನಿಮ್ಮಲ್ಲಿ ದುಡ್ಡು ಇರ್ಬೇಕು ಸರ್. ರೆವಿನ್ಯೂ ಕಲೆಕ್ಟ್ ಮಾಡೋದು ಯಾರು? ಗೌರ್ಮೆಂಟ್ ಎಂಪ್ಲಾಯ್ಸು. ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ರಾಜ್ಯದಲ್ಲಿ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡ್ತೀರಾ? ನಮ್ಮ ದೇಶದ ಲಾ ಆ್ಯಂಡ್ ಆರ್ಡರ್ ಹೆಂಗೆ ಕಾಪಾಡ್ ಮಾಡ್ತೀರಾ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 30,000 ವೇಕೆನ್ಸಿ ಇದೆ. ನೀವು 30,000 ವೇಕೆನ್ಸಿ PC ನೋಟಿಫಿಕೇಶನ್ ಮಾಡಿಲ್ಲ, PSI ನೋಟಿಫಿಕೇಶನ್ ಮಾಡಿ 5 ವರ್ಷ ಆಯಿತು. ಮಾನ್ಯ ಗೃಹ ಸಚಿವರು ನೀವು ಹೇಳ್ತೀರಾ ನಾವು 947 PSI ಟ್ರೈನಿಂಗ್ ಕಳಿಸಿದ್ದೀವಿ, ಎಕ್ಸಾಮ್ ಮಾಡಿದ್ದೀವಿ ಅಂತ. ಯಾವಾಗ ನೋಟಿಫಿಕೇಶನ್ ಆಗಿರೋದು? 5 ವರ್ಷ ಆಯಿತು ನೋಟಿಫಿಕೇಶನ್ ಆಗಿ. 5 ವರ್ಷದಿಂದ ಗ್ರಾಜ್ಯುಯೇಟ್ಸ್ ಯಾರು ಬಂದೇ ಇಲ್ವಾ? ನಿಮಗೆ ಟೈಮ್ ಟು ಟೈಮ್ ಸ್ಯಾಲ್ರಿ ಹೈಕ್ ಮಾಡ್ಕೊತೀರಾ, ಟೈಮ್ ಟು ಸ್ಯಾಲ್ರಿ ಬರುತ್ತೆ, ಎಲ್ಲ ಅಲೋವೆನ್ಸ್ ಬರುತ್ತೆ, ಪೆನ್ಷನ್ಸ್ ಬರುತ್ತೆ, ಮತ್ತು ಇನ್ನೇನು ಬೇಕು ಹೇಳಿ? ನೀವು ಪ್ರತಿಯೊಂದು ಏನೊಂದು ನಿಮ್ಮ ಮನೇಲಿ ಟೀ, ಕಾಫಿ, ಶುಗರ್ ಏನು ಬರುತ್ತೆ, ಪ್ರತಿಯೊಂದು ಅಲೋವೆನ್ಸ್ ನಿಮ್ಮ ಮನೇಲಿ ಯೂಸ್ ಮಾಡೋಂಥ ಬ್ರಷಿಂದ ಹಿಡಿದು ನಾವು ಕಟ್ತಾ ಇರೋಂಥ ಟ್ಯಾಕ್ಸ್ ಮನಿ ಸರ್. ಅದು ನಿಮ್ಮ ಮನೆಯಿಂದ ನೀವು ದುಡಿದು ಬರ್ತಾ ಇರೋದಲ್ಲ, ನೀವು ನಮಗೋಸ್ಕರ ಇರೋದು. ನಮಗೋಸ್ಕರ ಸರ್ಕಾರ ನಡೆಸಬೇಕು, ನಮ್ಮಿಂದ ಸರ್ಕಾರ. ನಾವು ಮನ್ಸು ಮಾಡಿದ್ರೆ ಎಲ್ಲ. ನೀವು ಅರ್ಥ ಮಾಡಿಕೊಂಡು ಈಗಲೇ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ರಾಜ್ಯದ ಯುವಕರು ಎಲ್ಲರೂ ಒಗ್ಗಟ್ಟಾಗ್ತಾರೆ. ಇದು ಇನ್ನೂ ಇವತ್ತು ಫಸ್ಟ್ ಹೋರಾಟ ಮಾಡ್ತಿದ್ವಿ. ಆಫ್ಟರ್ CM ಭೇಟಿ ಮಾಡಿದ್ದಾದಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ಯುವಕರು ಯಾರೂ ಸುಮ್ಮನೆ ಕೂತಿಲ್ಲ. ಇವ್ರಿಗೆ ಯಾರಿಗೂ ಏನು 5 ವರ್ಷ ಓದ್ಕೊಂಡು ನೀವು ಇವ್ರು ಯಾರಿಗೂ PhD ಸರ್ಟಿಫಿಕೇಟ್ ಕೊಡಲ್ಲ, ಇವ್ರಿಗೆ ತಿಂಗಳ ಏನೇ ಸ್ಯಾಲ್ರಿ ಕೊಡಲ್ಲ. ನೀವು 20 ಲಕ್ಷ ಜನ ಅಂದರೆ ಯೋಚನೆ ಮಾಡಿ ಸರ್. 20 ಲಕ್ಷ ಜನ ಇವತ್ತು ಕೆಲಸ ಮಾಡ್ತಾ ಇದ್ರೆ 20 ಕೋಟಿ ಜನನ ನೀವು ಮೇಂಟೈನ್ ಮಾಡ್ಬೋದಾಯ್ತು. 20 ಲಕ್ಷ ಜನ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಒಬ್ಬೊಬ್ರು 20 ಜನನ್ನ 20 ಜನ ಕುತ್ಕೊಂಡಿರೋ ಊಟ ಕೊಡ್ತಿದ್ರು ಇವರು. ಕಡಿಮೆ ಅಂದ್ರೆ 50,000 ಸ್ಯಾಲ್ರಿ ಅಂತ ಇಟ್ಕೊಳ್ಳಿ ಸರ್. 20 ಲಕ್ಷ ಜನ ಇವತ್ತು ಅನ್ಎಂಪ್ಲಾಯ್ಸ್ ಮಾಡಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ. ಇವತ್ತು ರಾಜ್ಯದ ಯುವಕರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇದನ್ನ ಸರ್ಕಾರ ಎಚ್ಚೆತ್ಕೊಬೇಕು. ನೀವು ಬೇರೆ ಬೇರೆ ವಿಚಾರಕ್ಕೆ ಒಂದು ಕುರಿ ಕಳೆದೋದ್ರೆ, ಒಂದು ನಾಯಿ ಕಳೆದೋದ್ರೆ ಇಡೀ ದಿನ ನೀವು ಅದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀರಾ. ನೀವು ವಿದ್ಯಾರ್ಥಿಗಳ ಬಗ್ಗೆ ಏನೇ ಚರ್ಚೆ ಮಾಡಿದ್ರೆ ಹೇಳಿ? ಒಂದು ಬ್ಯಾನರ್ ಬಗ್ಗೆ ನೀವು ಚರ್ಚೆ ಮಾಡ್ತೀರಾ? ಒಂದು ಬ್ಯಾನರ್ ಹರಿದೋಗಿದ್ರೆ, ಒಂದು ಬ್ಯಾನರ್ ಬಗ್ಗೆ ಮಾತಾಡಿದ್ರೆ ನೀವು ಅಸೆಂಬ್ಲಿಯಲ್ಲಿ ದಿನ ಪೂರ್ತಿ ಅದೇ ಇರುತ್ತೆ. ವಿದ್ಯಾರ್ಥಿಗಳು 20 ಲಕ್ಷ ಜನ ಇದ್ದಾರೆ ಸರ್. 2,84,000 ವೇಕೆನ್ಸಿ ಇದೆ 43 ಇಲಾಖೆಯಿಂದ. ಅದನ್ನ ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನೀವು ರೆಕ್ರೂಟ್ಮೆಂಟ್ ಮಾಡ್ದಿರಾ ನೀವು ಇದನ್ನ ಬೈಪಾಸ್ ಮಾಡಿಕೊಂಡು ಬೇರೆ ಬೇರೆ ನೀವು ಆ ಯೋಜನೆಗಳನ್ನ ಹಾಕೋಣಕ್ಕೆ ಹೋಗಬೇಡಿ. ನಿಮ್ಮ ಯೋಜನೆಗಳನ್ನೆಲ್ಲ ಬದಿಗಿಟ್ಟು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ತೋರಿಸಿ. ಇಲ್ಲ ಅಂತಂದ್ರೆ ನಾವೇನು ಮಾಡಬೇಕು ಅಂತೇಳಿ ನಾವು ತೋರಿಸ್ತೀವಿ. ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸರ್.